ನೋಡಿ. Hello everyone, welcome to Navras Master Tutorials 9.1 exercise number question number 5. ಏನು ಕೊಟ್ಟಿದ್ದಾರೆ? PQRS is the parallelogram. QM is the height from Q to SR and QN is the height from Q to PS. If SR is 12 centimeter and QM is 7 centimeter, find the area of the parallelogram PQRS ಅಂತ ಕೊಟ್ಟಿದ್ದಾರೆ. And question B ಕೂಡ ಕೊಟ್ಟಿದ್ದಾರೆ. QN find out QN if PS is equal to 8 centimeter ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಪ್ಯಾರಲೋಗ್ರಾಮ್. ಅವ್ರು ಹೇಳಿರೋ ಪ್ರಕಾರ ಇಲ್ಲಿ QM is the height. ಇದು ನೋಡಿ, QM ಇದೆಯಲ್ಲ, ಇದು height from Q to SR. ಓಕೆ, ಇದು ಕೊಟ್ಟಿದ್ದಾರೆ. SR ಎಷ್ಟು ಅಂತ ಕೊಟ್ಟಿದ್ದಾರೆ? 12 centimeter ಅಂತ ಕೊಟ್ಟಿದ್ದಾರೆ. 12 centimeter. Okay. And SR is equals to 12 centimeter and QM is equals to 7.6 ಅಂತ ಕೊಟ್ಟಿದ್ದಾರೆ. 7.6 centimeter. Okay. ಈಗ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ? ಏರಿಯಾ ಆಫ್ ಪ್ಯಾರಲೋಗ್ರಾಮ್ PQRS ಏನ್ ಮಾಡ್ಬೇಕು? ಬೇಸ್ ಇಂಟು ಹೈಟ್ ಫಾರ್ಮುಲಾ ಗೊತ್ತಿರೋದಲ್ವಾ ನಮ್ಗೆ. ಬೇಸ್ ಎಷ್ಟಿದೆ? 12 ಇದೆ. ಹೈಟ್ ಎಷ್ಟಿದೆ? 7.6 ಅವರೇ ಕೊಟ್ಟಿದ್ದಾರೆ ಇಲ್ಲ. ಸೊ ಮಲ್ಟಿಪ್ಲೈ ಮಾಡಬೇಕು. ನಮ್ಗೆ ಈ ತರ ಹಾಕೊಂಡ್ರೆ ಈಸಿ ಆಗುತ್ತೆ. 7.6 ಇಂಟು 12 ಮಾಡಿದ್ರೆ ನೋಡಿ, 7.6 ಇಂಟು 12, 12 6 72, 12 7 84 plus 7 91. Okay, 91.2 centimeter square is the answer. Area of the parallelogram PQRS. Okay. ಈಗ ನೆಕ್ಸ್ಟ್ ಏನ್ ಕೇಳಿದರೆ ಕ್ವಶನ್ ಬಿ ನಲ್ಲಿ QN ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. QN ಅಂದ್ರೆ ಇದು ಹೈಟ್, ಈ ಹೈಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ PS ಅವ್ರು ಕೊಟ್ಟಿದ್ದಾರೆ. ಈ PS ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? PS is equals to 8 centimeter ಅಂತ ಕೊಟ್ಟಿದ್ದಾರೆ. 8 centimeter ಅಂತ ಕೊಟ್ಟಿದ್ದಾರೆ. ಈಗ ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ನೋಡೋಣ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಪ್ಯಾರಲೋಗ್ರಾಮ್ ಅದೇ ಇದೆ ಅಲ್ವಾ. ಪ್ಯಾರಲೋಗ್ರಾಮ್ ಅದೇ ಇರೋದ್ರಿಂದ ಏರಿಯಾ ಅದೇ ಇರುತ್ತೆ. ಒಳಗಿನ ಪೋರ್ಷನ್ ನಾವು ಏರಿಯಾ ಅಂತೀವಲ್ಲ, ಪ್ಯಾರಲೋಗ್ರಾಮ್ ಅದೇ ಇದ್ರೆ ಏರಿಯಾ ಅದೇ ಇರುತ್ತೆ. ಸೊ ನಾವೀಗ ಏನ್ ಮಾಡ್ಬೇಕು? ಇದನ್ನ ಬೇಸ್ ಆಗಿ ತಗೋಬೇಕು. PS ನ ಬೇಸ್ ಆಗಿ ತಗೊಳ್ಳೋಣ. ಅವಾಗ ಹೈಟ್ ಫೈಂಡ್ ಔಟ್ ಮಾಡಕ್ ಈಸಿ ಆಗುತ್ತೆ. ಓಕೆ, ಬರುತ್ತೆ ನಮಗೆ. ಓಕೆ, ಈಗ ಏರಿಯಾ of parallelogram is equals to base into height. ಏರಿಯಾ ನಮಗೆ ಗೊತ್ತಿದೆ 91.2, ನಾವೇ ಫೈಂಡ್ ಔಟ್ ಮಾಡಿದ್ವಿ. ಈಗ ಬೇಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡಿ? 8 ಕೊಟ್ಟಿದ್ದಾರೆ. 8 ಇಂಟು H. ನಾನು ಈ ಕಡೆ ತಗೊಂತೀನಿ, ಈಸಿ ಆಗುತ್ತೆ. 91.2. H is equals to 91.2 divided by 8. ಓಕೆ, ಈಗ ಈ ಪಾಯಿಂಟ್ ತೆಗೆದ್ಬಿಡೋಣ. ಪಾಯಿಂಟ್ ತೆಗೆದ್ರೆ ಕೆಳಗಡೆ 0 ಆಗ್ತದೆ, 80 ಆಗುತ್ತೆ. ಈಗ ನೋಡೋಣ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಅಂತ. ಓಕೆ, 4 2s, ಇಲ್ಲಿಗೂ ಅಷ್ಟೇ 4 2s 8, 4 2s again 4 3 into 4 8s. ಈಗ ಮತ್ತೆ 2 10s, 2 1s, 2 1s, 2 4s. ಏನು ಉಳಿತು? 114/10 ಉಳಿತು. 114/10 ಅಂದ್ರೆ ನಾವು ಇದನ್ನ 0 ತೆಗಿಬಹುದು. ಅಂದ್ರೆ ನಾವೇನ್ ಮಾಡ್ಬೇಕು? 11.4 ಇಡ್ಬೋದು. ಡೆಸಿಮಲ್ ಇಟ್ಬಿಟ್ಟು ಇಲ್ಲಿ 0 ಹೋಗುತ್ತೆ. ಸೊ 11.4 centimeter is the answer. ಓಕೆ, ಈಗ ನೆಕ್ಸ್ಟ್